ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳು ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿದೇವರ ದರ್ಶನ ಸಾಧ್ಯವಾಗಲಿದೆ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಶ್ಮೀರ ನಿವಾಸಿಗಳ ತೆರವು ಅಸಂವಿಧಾನಿಕ, ನ್ಯಾಯಾಂಗ ನಿಂದನೆ, ಮಹೇಂದ್ರ ಕುಮಾರ್ ಮಿತ್ರ. ಚಾಮರಸ್ಮಾಲಿ ಪಾಟೀಲರಿಂದ ನಿಂದನೆ, ಕ್ಷಮೆಯಾಚನೆಗೆ ನರಸಿಂಹಲು ಆಗ್ರಹ. ಮಾನವಿಯಲ್ಲಿ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಗೇರ ಅವರಿಗೆ ಅವಾಚ್ಯವಾಗಿ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿ, ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ. ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಸಂಬದ್ಧ ಪದ ಬಳಕೆ, ವಸಂತ್ ಕುಮಾರ್ ಖಂಡನೆ. ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಿಸ್ತರಿತ ಮಹಾಯೋಜನೆ ರೂಪಿಸಲು ಅಧಿಸೂಚನೆ, ಆಕ್ಷೇಪಣೆ ಸಲಹೆಗಳ ಆಹ್ವಾನ. ವಾರ್ತೆಗಳ ವಿವರ. ನಗರದ ಆಶ್ಮೀಯ ಕಾಂಪೌಂಡ್ ತೆರವುಗೊಳಿಸಿರುವುದು ನ್ಯಾಯಾಲಯದ ಆದೇಶ ಉಲ್ಲಂಘನೆಯೊಂದಿಗೆ ಸಂವಿಧಾನ ವಿರೋಧಿಯಾಗಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಲ್ಲಿಯೇ 34 ಜನ ನಿವಾಸಿಗಳೊಂದಿಗೆ ವಕ್ಫ್ ಬೋರ್ಡ್ ಹೈಕೋರ್ಟ್ ಆದೇಶದಂತೆ ಒಪ್ಪಂದವಾಗಿದೆ. ಅಲ್ಲಿಯ ನಿವಾಸಿಗಳು ಬಾಡಿಗೆ ಸಹ ಪಾವತಿಸಿದ್ದಾರೆ. ಜಿಲ್ಲಾ ವಕ್ಫ್ ಬೋರ್ಡ್ಗೆ ತೆರವುಗೊಳಿಸುವ ಅಧಿಕಾರವೇ ಇಲ್ಲ. ಸಂವಿಧಾನ ವಿರೋಧಿಯಾಗಿ ಏಕಾಏಕಿ ತೆರವುಗೊಳಿಸಿರುವುದು ಖಂಡನೀಯವೆಂದರು. ಹೈಕೋರ್ಟ್ ತೀರ್ಪಿನಲ್ಲಿ ನಿವಾಸಿಗಳ ಒಪ್ಪಂದ ಉಲ್ಲಂಘಿಸಿದರೆ ನ್ಯಾಯಾಂಗ ಮೊರೆ ಹೋಗುವಂತೆಯೂ ಸೂಚಿಸಿದೆ. ಆದರೆ ಅಧಿಕಾರಿಗಳು ಹಾಗೂ ವಕ್ಫ್ ಬೋರ್ಡ್ ಕಾನೂನು ಉಲ್ಲಂಘಿಸಿ ನಡೆದುಕೊಂಡಿದೆ. ವಕ್ಫ್ ಆಸ್ತಿಗಳು ಕರ್ನಾಟಕ ಸಾರ್ವಜನಿಕ ಆವರಣ ಅನಧಿಕೃತ ನಿವಾಸಿಗಳ ತೆರವು ಕಾಯ್ದೆ ಅಡಿಯಲ್ಲಿ ಬರುತ್ತಿದ್ದು, ವಕ್ಫ್ ಕಾಯ್ದೆ ಸೆಕ್ಷನ್ 54ರ ಪ್ರಕಾರ ಕಾರ್ಯನಿರ್ವಾಹಕ ಅಧಿಕಾರಿ ಅತಿಕ್ರಮ ತೆರವುಗೊಳಿಸಲು ಅಧಿಕಾರವಿಲ್ಲ. ಉಚ್ಚ ನ್ಯಾಯಾಲಯದಲ್ಲಿ ವಕ್ಫ್ ಮಂಡಳಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ 34 ಜನ ನಿವಾಸಿಗಳ ಮಧ್ಯೆ ಒಪ್ಪಂದವಾಗಿದೆ. 34 ನಿವಾಸಿಗಳಿಗೆ 1230 ನೆಲ ಮಹಡಿ, ಮೊದಲ ಮಹಡಿಯಲ್ಲಿ ಮನೆ ಕಟ್ಟಿಕೊಡುವುದಾಗಿ ಹಾಗೂ ನಿವಾಸಿಗಳು 5,000 ರೂಪಾಯಿಗಳಂತೆ 3 ಕಂತುಗಳಲ್ಲಿ ವಕ್ಫ್ ಮಂಡಳಿಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಪಾವತಿಸಲು ಒಪ್ಪಂದವಾಗಿದೆ. ಉಲ್ಲಂಘನೆ ಮಾಡಿ ತೆರವುಗೊಳಿಸುವುದು ನ್ಯಾಯಾಂಗ ನಿಂದನೆಯಾಗಿದೆ ಎಂದರು. ತಹಸೀಲ್ದಾರರು 2025 ಮೇ 17ರಂದು ನಿವಾಸಿಗಳಿಗೆ ನೀಡಿದ್ದಾರೆ. ಆದರೆ ಮೃತಪಟ್ಟ ವ್ಯಕ್ತಿಗಳ ವಿರುದ್ಧ ಹೊರಡಿಸಿದ ಆದೇಶ ನೀಡಿದ್ದಾರೆ. ಉತ್ತರಾಧಿಕಾರಿ ದಾವೆಯಲ್ಲಿ ಸೇರಿಸದೆ ಆದೇಶ ನೀಡಿರುವುದು ಕಾನೂನು ಬಾಹಿರವಾಗಿದೆ. ಜಿಲ್ಲಾ ವಕ್ಫ್ ಬೋರ್ಡ್ಗೆ ಯಾವುದೇ ಅಧಿಕಾರ ಇಲ್ಲದೆ ಇದ್ದರೂ ತೆರವುಗೊಳಿಸಲಾಗಿದೆ. ಹೈಕೋರ್ಟ್ ಆದೇಶದ ಉಲ್ಲಂಘನೆಯಾಗಿದೆ. ಚುನಾವಣಾ ಹಿನ್ನೆಲೆಯಲ್ಲಿ ಕೆಲವರು ಮನೆಗಳಿಗೆ ನಳ ತಡೆದಾಗಲೇ ಬಾರದೆ ತೆರವು ಕಾರ್ಯಾಚರಣೆ ಎಂದು ಬಂದು ರಾಜಕೀಯ ಮಾಡಿದ್ದಾರೆ. ನಿವಾಸಿಗಳು ನ್ಯಾಯವಾದಿಗಳ ಮೂಲಕ ನ್ಯಾಯ ಪಡೆಯುವ ಅವಕಾಶವಿದೆ. ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದು ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಆಯೋಗಕ್ಕೂ ದೂರು ನೀಡಬಹುದಾಗಿದೆ ಎಂದರು. ಬ್ರಿಟಿಷ್ ಇಂಡಿಯಾ ಸರ್ಕಾರ ಇದ್ದಾಗ ನಮ್ಮ ದೇಶವನ್ನು ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ತಾ ಇದ್ದಿಲ್ಲ. ಆದರೆ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ದೊರಕಿದ ನಂತರ ನಾವು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಬರ್ಕೊಂಡಿದ್ದೀವಿ. ಸೊ ಎಂಟೈರ್ 395 MP ಗಳು, ಸಂಸದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸಲ್ಲಿ ಇದ್ರ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಕೊಟ್ಟ ಮೇಲೆ ಸುಮಾರು 2 ರಿಂದ 2 ವರ್ಷ 2 ವರ್ಷ 18 ತಿಂಗಳು 11 ತಿಂಗಳು 10 ದಿವಸ ಇಷ್ಟು ಎಲ್ಲ ಡಿಸ್ಕಸ್ ಆದಮೇಲೆ ನಾವೆಲ್ಲರೂ
ಸಭೆ ಈ ನಿರ್ಣಯ ಮಾಡಿಕೊಂಡು ಈ ದೇಶವನ್ನು ಪ್ರಜಾಪ್ರಭುತ್ವ ದೇಶ ಅಂತೇಳಿ ಹೇಳಿದ್ವಿ ನಾವು. ಸೊ ಅದರಂತೆ ಎಲ್ಲರೂ ನಡ್ಕೊಳ್ತೀವಿ ಅಂತೇಳಿ ಅವತ್ತೆಲ್ಲ ಮಾತು ಕೊಟ್ಟರು. ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಭಾರತದ ಸಂವಿಧಾನದಲ್ಲಿ ಏನು ನ್ಯಾಯಾಲಯಗಳು ಸ್ಥಾಪನೆ ಆಗಿದೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೇಳಿ 3 ಪಿಲ್ಲರ್ಸ್ ಏನು ಹೇಳ್ತಾರಲ್ಲ, ಪ್ರಜಾಪ್ರಭುತ್ವನ ಮತ್ತೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಕಾಪಾಡ್ಕೊಳ್ಳಿಕ್ಕೆ ಜುಡಿಷಿಯರಿನ ಸಪರೇಟ್ ಇಟ್ಟರು. ಯಾಕಂತಂದ್ರೆ ಸರ್ಕಾರ ಮತ್ತೆ ಸರ್ಕಾರಿ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರನ್ನ ಈ ತಪ್ಪನ್ನ ಸರಿ ಮಾಡ್ಸಕ, ಬ್ಯಾಲೆನ್ಸ್ ಮಾಡ್ಸಕ ಕೋರ್ಟ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಮೊನ್ನೆ 21ನೇ ತಾರೀಕು ಆಶ್ರಮ ಕಾಂಪೌಂಡ್ ನಿವಾಸದಲ್ಲಿ ಏನು JCB ಬುಲ್ಡೋಜರ್ಗಳು ಎಲ್ಲ ತಂದು ಏನು ಧ್ವಂಸ ಮಾಡಿದ್ರಲ್ಲ, ಅದು ಪ್ಯೂರ್ಲಿ ಪ್ರಜಾಪ್ರಭುತ್ವ ದೇಶನ ಕೊಲೆ ಮಾಡ್ದಂಗ. ನಾವು ಹೇಳ್ತೀವಿ ಎಲ್ಲೋ ಭಾರತದ ಸಂವಿಧಾನ ಉಲ್ಲಂಘನೆ ಆಗಿದೆ ಅಂತೇಳಿ ಆ ರಾಜ್ಯದಾಗ ಈ ರಾಜ್ಯದಾಗ ಹೋರಾಟ ಮಾಡ್ತೀವಿ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇದು ಪ್ರಥಮ ಬಾರಿಗೆ ಭಾರತದ ಸಂವಿಧಾನ ಉಲ್ಲಂಘನೆ ಆಗಿದೆ. ಇದರಲ್ಲಿ ಏನಂತ ಅಂತಂದ್ರೆ, ವಕ್ಫ್ ಬೋರ್ಡ್ ಕಾಯ್ದೆ ಬಂದ ನಂತರ ಇವರು ವಕ್ಫ್ ಬೋರ್ಡ್ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡು ರೈಟ್ ಬೇಸಿಸ್ ಮೇಲೆ ಇದ್ರು. ಯಾರು ಆಶ್ರಯ ಕಾಂಪೌಂಡ್ ನಿವಾಸಿಗಳು ಸುಮಾರು 34 ಜನ. ಸೊ ನಿವಾಸಿಗಳು ಇದ್ದ ಮೇಲೆ ಇವ್ರನ್ನ ವೆಕೆಟ್ ಮಾಡ್ಬೇಕಂತೇಳಿ ಸುಮಾರು ವರ್ಷದಿಂದ ಅವ್ರು ಟ್ರೈ ಮಾಡಾಕತ್ತಿದ್ರು, ಎಲ್ಲ ಡೆವಲಪ್ ಮಾಡ್ಬೇಕಂತೇಳಿ. ಇವ್ರು ಪೇ ಮಾಡಿದ್ದಾರೆ, ಅಮೌಂಟ್ ಪೇ ಮಾಡಿದ್ದಾರೆ. ಸೊ ಅದಾದ ನಂತರ ಏನ್ ಮಾಡ್ಬೇಕಂತಂದ್ರೆ, ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟು ಮತ್ತೆ ಹೈಕೋರ್ಟ್ ನಲ್ಲಿ ಸೋದ ನಂತರ ರಿಟ್ ಅಪೀಲ್ ಹಾಕೊಂಡಿದ್ರು ಯಾರು ನಿವಾಸಿಗಳು. ಸೊ ಇಲ್ಲಿ ಹಾಕೋದಂತಂದ್ರೆ, ಅಲ್ಲಿ ಹೈಕೋರ್ಟ್ ನಲ್ಲಿ ಏನಂತ ರಿಟ್ ಅಪೀಲ್ ಅಲ್ಲಿ ಇದು ನಾವು ಸೆಟಲ್ಮೆಂಟ್ ಮಾಡ್ಕೊಂತೀವಿ ಆ ನಿವಾಸಿಗಳದ ಮತ್ತೆ ವಕ್ಫ್ ಬೋರ್ಡ್ CEO ಏನ್ ಸೆಟಲ್ಮೆಂಟ್ ಆಗಿದೆ ಅಂತಂದ್ರೆ, ನಿಮ್ಮನ್ನ ಆ ಜಾಗದಿಂದ ನಾವು ತೆಗೆದಿಲ್ಲ, ನಿಮ್ಗ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ 12/30 ಜಾಗ ಕೊಡ್ತೀವಿ. 98 ನಲ್ಲಿ ಇದಾಗಿರೋದು 12/30 ಜಾಗ ಕೊಡ್ತೀವಿ. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮನೆ ಕಟ್ಟಿ ಕೊಡ್ತೀವಿ. ಮತ್ತೆ ಅದಕ್ಕೆ ರೆಂಟ್ ಬೇಸಸ್ 100 ರೂಪೀಸು 200 ರೂಪೀಸು ಚಾರ್ಜ್ ಮಾಡ್ತೀವಿ, ಅದು ನೀವು ಪೇ ಮಾಡ್ಬೇಕಂತೇಳಿ ಒಪ್ಕೊಂಡ್ರು. ಒಪ್ಕೊಂಡ ನಂತರ ಈ 5/2/1998 ಚೀಫ್ ಜಸ್ಟಿಸ್ ಕೋರ್ಟ್ ಅಲ್ಲಿ, ಡಿವಿಷನ್ ಬೆಂಚ್ ಚೀಫ್ ಜಸ್ಟಿಸ್ ಕೋರ್ಟ್ ಅಲ್ಲಿ ಆ ಮೆಮೋನ ಫೈಲ್ ಮಾಡ್ಕೊಂಡು ಆ ಸೆಟಲ್ಮೆಂಟ್ ಡೀಡ್ ಅನ್ನ ಜಡ್ಜ್ ಸೈನ್ ಮಾಡಿ ಬರ್ತೇವೆ ಅಂತ ಆಯ್ತು. ಇದ್ರ ಪ್ರಕಾರ ವಕ್ಫ್ ಬೋರ್ಡ್ ಅವರು ನಡ್ಕೋಬಹುದು. ಆದ್ರೆ ವಕ್ಫ್ ಬೋರ್ಡ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ದೇಶ ಪ್ರಜಾಪ್ರಭುತ್ವ ದೇಶ ಅನ್ನೋದು ಹೊರತು ಅವರು ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ನೋಟಿಸ್ ಕೊಟ್ಟರು. ಮತ್ತೆ ನೋಟಿಸ್ ಏನು ಇಶ್ಯೂ ಮಾಡಿದಾರಲ್ಲ CPC ಪ್ರಕಾರ, ಇದರಲ್ಲಿ ಇವರೆಲ್ಲ ಪ್ಲೇಂಟಿಫ್ಸ್ ಏನಿದಾರಲ್ಲ ಅವ್ರ ಅಪಿಲೇಟ್ಸ್ ಇವರೆಲ್ಲ ತೀರ್ಕೊಂಡಿದ್ದವ್ರ ಮೇಲೆ ಆದೇಶ ಮಾಡಕ್ ಬರಲ್ಲ. ಇದು CPC ರೆಸ್ಟ್ರಿಕ್ಷನ್ ಮಾಡ್ತದ. ಸೊ ಇವರು ವಂಶಸ್ಥರು ಯಾರಿದ್ದಾರೆ, ಇವರು ಉತ್ತರಾಧಿಕಾರಿಗಳು ಯಾರಿದ್ದಾರಲ್ಲ ಅವ್ರನ್ನ ರೆಕಾರ್ಡ್ ತಂದು ಆರ್ಡರ್ ಮಾಡಬಹುದು. ಇದು ಆಕ್ಚುಲಿ 98 ನಲ್ಲಿ ಇದು ಎಕ್ಸಿಕ್ಯೂಟ್ ಆಗಿದ್ರೆ ಇವತ್ತು ಅದು ಸಮಸ್ಯೆನೇ ಬರ್ತಿದ್ದಿಲ್ಲ. ಮತ್ತೆ ಇದರಲ್ಲಿ ವಕ್ಫ್ ಬೋರ್ಡ್ ನಲ್ಲಿ ವಕ್ಫ್ ಬೋರ್ಡ್ ಜಾಗದಲ್ಲಿ 34 ಮಂದಿ ನಿವಾಸಿಗಳು ಏನಿದ್ದಾರಲ್ಲ, ಇದ್ರಲ್ಲಿ ಅವ್ರದ್ದು ತಪ್ಪಿದೆ. ಯಾಕಂತಂದ್ರೆ ವಕ್ಫ್ ಬೋರ್ಡ್ ಅವರು ಇವ್ರಿಗ ಮನೆ ಬಾಡಿಗೆ ಕೊಟ್ಟಿದ್ದಾರೆ, ಮನೆ ಇವರೇ ಕರ್ಕೊಂಡಿದ್ದಾರೆ, ಬಾಡಿಗೆ ಅವ್ರು ಪೇ ಮಾಡ್ತಾ ಇದ್ದಾರೆ. ಆದ್ರೆ ವಕ್ಫ್ ಬೋರ್ಡ್ ಮಂಡಳಿಯಿಂದ ಕಮರ್ಷಿಯಲ್ ಆಗಿ ಮಡಿಗಳು ಕಟ್ಟಿ ಕಿರಾಯ ವಸೂಲಿ ಮಾಡೋದು ಇವ್ರಿಗೆ ಅನುಮತಿ ಇಲ್ಲ. ಇವರು ತಪ್ಪಿದೆ ಇದರಲ್ಲಿ. ಮತ್ತೆ ಇವರು ಎಲ್ಲಕ್ಕಿಂತ ದೊಡ್ಡ ತಪ್ಪು ಮೊನ್ನೆ ಆಗೋ ಘಟನೆಗೆ ಏನ್ ಕಾರಣ ಅಂತಂದ್ರೆ, 2016ರಲ್ಲಿ 98ರಲ್ಲಿ ಕೇಸ್ ಗೆದ್ದು ಸೆಟಲ್ಮೆಂಟ್ ಆದ್ಮೇಲೆ 2016ರಲ್ಲಿ ಒಂದು ಕೇಸ್ ಹಾಕೊಂಡಿದ್ದಾರೆ. ಇವ್ರು ಸಂಬಂಧನೇ ಇಲ್ಲ, ಯಾರು ಹೈದರಾಲಿ ಅಂತ ಈ ಸೆಟಲ್ಮೆಂಟ್ ಡೀಡ್ಗೆ ಇವ್ರು ಸಂಬಂಧ ಇಲ್ಲ. ಇವ್ರು ಕೇಸ್ ಹಾಕೋದ್ರು. ಇದನ್ನ ಮಾತ್ರ ಇವ್ರು ಕೇಳಿದ್ರು. ಇಲ್ಲಿ ಈ ಉಳಿದ ಜನ ಎಲ್ಲರೂ ಲೀಗಲ್ ಏರ್ಸ್ನ ಅವ್ರು ಇವ್ರು ತಂದು ಕೇಸ್ ಹಾಕಿದ್ರು. ಆ ಕೇಸ್ ಸೋತ್ ಮೇಲೆನೆ ಇದು ಎಲ್ಲ ಘಟನೆ ಆಗಿದ್ದು. ಮತ್ತೆ ಅವ್ರ ಹತ್ರ ನಾನು 1 ರೂಪಾಯಿನೂ ಫೀಸ್ ಕೊಡಿಲ್ಲ ಸರ್. ಅವತ್ತು ಅಲ್ಲೇ ಇಟ್ಕೊಂಡು ಇಡೀ ಅಡ್ಮಿನಿಸ್ಟ್ರೇಷನ್ ನಾನು ಅಪೋಸ್ ಮಾಡ್ಕೊಂಡೆ. ಮತ್ತೆ ನನ್ನ ಕೇಳಿದಾಗ ನಾನು ಗೋಸಾಜ್ ಹತ್ರ ಹೋಗ್ತೀನಿ, ಸಾದಿ ಸಮೀರ್ ಹತ್ರ ಹೋಗ್ತೀನಿ, ಬಶೀರ್ ಭಾಯ್ ಹತ್ರ ಹೋಗ್ತೀನಿ ಅಂತಂದ್ರು. ಏನ್ ಉಳಿಸಿದ್ರು ಅವರು? ಯಾರು ನಿಮ್ಮನ್ನ ಹೊಡೆಯಕ ಪ್ರಯತ್ನ ಮನೆಯೊಳಗೆ ಹೊಡೆಯಕ್ ಪ್ರಯತ್ನ ಮಾಡಕತ್ತಾರಲ್ಲ ಅವ್ರನ್ನ ಅಪೋಸ್ ಮಾಡಾಕತ್ತೀರಿ ನೀವು. ಅವ್ರ ಜೊತೆಗೆ ನಾನು ಇದು ಫ್ರೀ ಆಫ್ ಕಾಸ್ಟ್ ಕಲಬುರಗಿ ಹೈಕೋರ್ಟ್ ಹೋಗಿದ್ದೆ, ಅಡ್ವೊಕೇಟ್ಸ್ ಭೇಟಿ ಆಗಿದ್ದೆ. ಇವ್ರಲ್ಲಿ ಏನು ಕಾಂಟ್ಯಾಕ್ಟ್ ಇರಲಿಲ್ಲ. ಅಮಿತ್ ಕುಮಾರ್ ದೇಶಪಾಂಡೆ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಅವ್ರ ಕ್ಲೈಂಟ್ಸ್ ನ ಎಂಟರ್ಟೈನ್ ಮಾಡೋದಿಲ್ಲ ಅಂತದ್ರಲ್ಲಿ ನಾನು ಹೋಗಿ ಸಲಾಗಿ ಅವ್ರು ಬರೀ ಕುಂದ್ರಲ್ಲಿ ಮಾತಾಡೋದಂದ್ರು. ಸೊ ಇವರು ನಾನು ಬೆನ್ನಿಂದ ಆಟ ಚಾಲು ಮಾಡಿದ್ರು. ತಿರ್ಗಾ ಆಮೇಲೆ ಇಂಟೆಲಿಜೆನ್ಸ್ ಅವ್ರು ಪೊಲೀಸ್ ಫೋನ್ ಮಾಡಿದ್ರು. ನನಗೆ ಏನ್ ಸರ್ ಏನ್ ಸ್ಟೇಟಸ್ ಅದ ಅಂತ ಕೇಳಿದ್ರು. ಸರ್ ಇಲ್ಲ ಸರ್, ಇವರು ಮನೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿದ್ದಾರ, ಇವ್ರು ಸವಾಸ ನನಗೆ ಬೇಡ ಅಂತ. ಸೊ ಅವಾಗ ನಾನು ವಿಡ್ರಾ ಮಾಡ್ಕೊಂಡೆ. ವಿಡ್ರಾ ಮಾಡ್ಕೊಂಡ ನಂತರ 2:30ರಿಂದ ನಗರಗಳು ಚಾಲದು. ಮತ್ತೆ 21ನೇ ತಾರೀಕು ವಾರ್ಡ್ ನಂಬರ್ 1 ಕೌನ್ಸಿಲರ್ ಅವರು ಕಡೆಯಿಂದ ಯಾರು ಬಂದಿದ್ರು ಅಂತ ಹೇಳ್ತಾರೆ. ಯೂಶುವಲಿ ಸನ್ನಿ ಅಂತ ಹೇಳ್ತಾರೆ ಹೆಸರಲ್ಲಿ. ಸೊ ಕೌನ್ಸಿಲರ್ ಇದ್ದೀನಿ ಬಂದಿನಿ ನಿಂದಿಸಕ ಅಂತ ಹೇಳ್ತಾರ. ನಾಳೆ ಬಂದ್ ಮಾಡಿದಾಗ ಬರ್ಬೇಕಾಗಿತ್ತು.
ಇದನ್ನು ಮಾಡಬೇಕು. ಈಗ ಯೂತ್ ಅಥಾರಿಟಿ ಯಾರು ನಿವಾಸಿಗಳಿಗೆ ಏನು ದಾರಿಗಳಿರ್ತಾವೆ ಅಂತಂದ್ರೆ ತಾಳ್ಮೆಯಿಂದ ಇಟ್ಕೊಂಡು ಒಬ್ಬ ನ್ಯಾಯವಾದಿನ ಅರೇಂಜ್ ಮಾಡಿಕೊಂಡು ಕೇಸ್ನ ಸೆಟಲ್ಮೆಂಟ್ ಡೀಟ್ ಎಕ್ಸಿಕ್ಯೂಟ್ ಮಾಡ್ಕೊಂಡ್ರೆ ನಿಮ್ಗೆ ಮನೆಗಳು ಸಿಗ್ತಾವ. ಇಲ್ಲ ನೀವು ದೂರು ಸಲ್ಲಿಸಬೇಕಂತಂದ್ರೆ ಎಷ್ಟು ಜನ ಮಹಿಳೆಯರ ಮೇಲೆ ಏನು ನೊಂದುಕೊಂಡಿರಲ್ಲ ಅವರೆಲ್ಲ ಹೋಗಿ ವುಮೆನ್ಸ್ ಕಮಿಷನ್ ಮಹಿಳಾ ಆಯೋಗಕ್ಕೂ ನೀಡಬಹುದು ಅಥವಾ ಮಾನವ ಹಕ್ಕುಗಳು. ಈ ಸಂದರ್ಭದಲ್ಲಿ ಹುಸೇನ್ ಬಾಷಾ, ಪಲಕನಮರಡಿ, ನರಸಿಂಹಲು, ಪೋತ್ಗಲ್ ಇದ್ದರು. ಮಾನ್ವಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಿರಿಯ ರೈತ ಹೋರಾಟಗಾರ ಚಾಮರಸ್ ಮಾಲಿ ಪಾಟೀಲ್, ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಗೇರ ಇವರನ್ನು ತಳ್ಳಿ ಅವಾಚ್ಯವಾಗಿ ನಿಂದಿಸಿರುವುದು ಖಂಡನೀಯವೆಂದು ದಲಿತ ಸಂಘಟನೆಗಳ ಮುಖಂಡ ನರಸಿಂಹಲು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೋಳ ಖರೀದಿಗೆ ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ರೈತರ ಮನವಿ ಸ್ವೀಕರಿಸಲು ಹೋದ ಕೃಷ್ಣ ಶಾವಂತಗೇರ ಇವರನ್ನು ತಳ್ಳಿ ಅಸಂಬದ್ಧ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಗೌರವಯುತವಾಗಿ ನಡೆದು ಕಾನೂನಾತ್ಮಕ ಅವಕಾಶ ಬಳಸಿಕೊಳ್ಳಬೇಕೇ ಹೊರತು ದೌರ್ಜನ್ಯ ಮಾಡಬಾರದು. ಜೋಳ ಖರೀದಿ ಮಾಡುವುದು ನಿಲ್ಲಿಸುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿ. ಅಧಿಕಾರಿಗಳು ಸರ್ಕಾರ ಆದೇಶ ಮಾತ್ರ ಪಾಲಿಸುತ್ತಾರೆ. ಅಧಿಕಾರಿಗಳ ದೌರ್ಜನ್ಯ ಮಾಡುವುದನ್ನು ನಿಲ್ಲಿಸಬೇಕೆಂದರು. ಮಾನ್ವಿ ಮತ್ತು ಸಿಂಧನೂರು ನಗರದಲ್ಲಿ ನಿನ್ನೆ ದಿನಾಂಕ 22/5/2025 ಜೋಳ ಖರೀದಿಗೆ ಸಂಬಂಧಿಸಿದಂತೆ ರೈತ ಸಂಘದಿಂದ ಹೋರಾಟವನ್ನು ಮಾಡುತ್ತಿದೆ. ಈ ಹೋರಾಟದ ಈ ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಾವು ಕೂಡ ರೈತ ಕುಟುಂಬದಿಂದ ಬಂದವರು ಮತ್ತು ಹೋರಾಟಗಾರರು. ಸಿಂಧನೂರಿನಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿನ ತಹಸೀಲ್ದಾರರಿಗೆ ಮನವಿಯನ್ನು ಕೊಟ್ಟರೆ, ಆದರೆ ಮಾನ್ವಿ ಪಟ್ಟಣದಲ್ಲಿ ಹೋರಾಟದ ಸ್ಥಳಕ್ಕೆ ಜಿಲ್ಲಾ ಆಡಳಿತದ ಪ್ರತಿನಿಧಿಯಾಗಿ ಮನವಿ ಪತ್ರವನ್ನು ಸ್ವೀಕರಿಸಲು ಹೋದಂತ ಆಹಾರ, ನಾಗರಿಕ ಸರಬರಾಜು ಮತ್ತು ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ಹಾಗೂ ರಾಯಚೂರು ಜಿಲ್ಲಾ ಸರ್ಕಾರ ನೌಕರರ ಅಧ್ಯಕ್ಷರಾದಂಥ ಕೃಷ್ಣ ಶಾವಂತಗೇರಿ ಇವರನ್ನು ಹಿರಿಯ ಹೋರಾಟಗಾರರಾದ ಚಾಮರಸ್ ಮಾಲಿ ಪಾಟೀಲ್ ಕೈಯಿಂದ ತಳ್ಳಿ ಬಲವಂತವಾಗಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಅಸಂಬದ್ಧ ಪದಗಳನ್ನು ಬಳಕೆ ಮಾಡಿದ್ದಾರೆ. ಅವರು ಹೇಳ್ತಾನೆ ಇದ್ದಾರೆ, ಸರ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಂತಿಷ್ಟು ಸಮಯವನ್ನು ನಿಗದಿಪಡಿಸಿ ನೋಂದಣಿ ಮಾಡಿಕೊಂಡು ಖರೀದಿ ಮಾಡಬೇಕಂತ ನಮ್ಗೆ ಆದೇಶ ಮಾಡಿತ್ತು. ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರನ್ನು ಕೂಡ ನಾವು ಅರ್ಜಿಯನ್ನು ತಗೊಂಡು ನೋಂದಣಿ ಮಾಡಿಕೊಂಡಿದ್ದೀವಿ. ತಾತ್ಕಾಲಿಕವಾಗಿ ಸದ್ಯ ಖರೀದಿ ಮಾಡೋದನ್ನು ಸರ್ಕಾರ ನಿಲ್ಲಿಸಿದೆ. ಇದರ ಸಂಬಂಧವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಹಲವಾರು ಬಾರಿ ಹೋರಾಟಗಾರರು ಕೂಡ, ರೈತ ಪರ ಹೋರಾಟಗಾರರು ಕೂಡ ಹಲವಾರು ಬಾರಿ ಚರ್ಚೆ ಮಾಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಕೂಡ ಮಾತಾಡಿದರು. ಹೆಚ್ಚುವರಿಯಾಗಿ ಏನು ತಗೋಬೇಕು, ಇನ್ನು ಎಷ್ಟು ನಮ್ಮ ಹತ್ರ ಜೋಳ ಇದೆ ಜಿಲ್ಲೆಯಲ್ಲಿ, ಅದನ್ನು ಕೂಡ ತಗೊಂಡು ಹೆಚ್ಚುವರಿ ಅನುದಾನ ಕೊಟ್ಟರೆ ತಗೊಳ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಸರ್ಕಾರ ಗಮನಕ್ಕೆ ತಗೊಂಡು ಬಂದಿರೋದು ಹೋರಾಟಗಾರರೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ. ಆದರೆ ಹೋರಾಟ ಮಾಡಬೇಕು, ಹೋರಾಟ ಮಾಡೋದು ಯಾರು ಕೂಡ ಖಂಡಿಸಂಗಿಲ್ಲ, ತಪ್ಪು ಕೂಡ ಅಲ್ಲ. ಆದರೆ ಈ ರೀತಿ ಅಸಂಬದ್ಧ ಪದಗಳನ್ನು ಬಳಕೆ ಮಾಡಿ ಒಬ್ಬ ಜಿಲ್ಲೆಯ ಸರ್ಕಾರ ನೌಕರರ ಅಧ್ಯಕ್ಷರಾದಂಥ ಕೃಷ್ಣ ಅವರು, ಆಮೇಲೆ ಜಿಲ್ಲಾಡಳಿತದ ಒಬ್ಬ ಪ್ರತಿನಿಧಿಯಾಗಿ ಹೋಗಿ ಮನವಿ ಪತ್ರವನ್ನು ಸ್ವೀಕರಿಸಬಹುದಂತ ಸಂದರ್ಭದಲ್ಲಿ ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದು, ತಳ್ಳೋದು ನಾವಿವತ್ತು ಖಂಡಿಸ್ತೀವಿ. ಇದು ಹೋರಾಟಗಾರರ ಲಕ್ಷಣ ಅಲ್ಲ. ಯಾರೇ ಬಂದರೂ ಕೂಡ ಮನವಿ ಪತ್ರ ತಗೊಳ್ಳಕ್ಕೆ ಅವ್ರ ವ್ಯಾಪ್ತಿಗೆ ಬರೋದಾದ್ರೆ ಅವ್ರನ್ನ ಕೇಳಬೇಕು, ನಿಮ್ಮ ವ್ಯಾಪ್ತಿಗೆ ನಮ್ಮ ಮನವಿ ಪತ್ರ, ನಮ್ಮ ಕಷ್ಟಗಳನ್ನು ನೀವು ಸ್ವೀಕರಿಸಿ ಅದನ್ನ ಆಲಿಸಿ ಸರ್ಕಾರ ಮಟ್ಟದಲ್ಲಿ ನ್ಯಾಯ ಕೊಡಿಸೋದಾದ್ರೆ ನೀವು ಕೊಡ್ತೀವಿ ಸ್ವಾಮಿ, ಇಲ್ಲಾಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳನ್ನು ಬರುವವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳುವಂತ ಕೆಲಸ ಹೋರಾಟಗಾರರ ಲಕ್ಷಣ. ಆದ್ರೆ ನಮ್ಮ ಹಿರಿಯರು ಸುಮಾರು ವರ್ಷಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಹೋರಾಟಗಾರರು
ಈ ರೀತಿ ಅಸಂಬದ್ಧ ಪದಗಳನ್ನು ಬಳಕೆ ಮಾಡಿರೋದು ಎಲ್ಲೋ ಒಂದು ಕಡೆ ಬೇಸರದ ಸಂಗತಿ. ಅದನ್ನು ಮತ್ತೊಬ್ಬ ಮುಖಂಡ ಶಿವಕುಮಾರ್ ಮ್ಯಾಳಮನಿ ಮಾತನಾಡಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ ಇವರನ್ನು ತಳ್ಳಿ ಅಪಮಾನಿಸಿದ್ದ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು. ಇಂತಹ ಪ್ರಯತ್ನ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕೆಂದರು. ಇದು ಒಂದು ನಾಗರಿಕ ಮತ್ತು ಪ್ರಜ್ಞಾವಂತ ಸಮಾಜ ಒಪ್ಪುವಂಥದ್ದಲ್ಲ. ಹಾಗಾಗಿ ಅವ್ರ ಬಗ್ಗೆ ಕೂಡ ಗೌರವ ಇದೆ. ಆದರೆ ಅವರು ನಡೆದಿರ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ ನಮಗೆ ಬೇಸರದ ನಡೆಯಿದೆ. ಸೊ ಕೂಡಲೇ ಅವರು ಕ್ಷಮೆ ಯಾಚಿಸಬೇಕು. ಮುಂದೆ ಯಾವುದೇ ಹೋರಾಟಗಳಲ್ಲಿ ಈ ರೀತಿಯಾದಂತಹ ನಡವಳಿಕೆಯನ್ನ ಪದಬಳಕೆಯನ್ನ ಪುನರಾವರ್ತನೆ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಂತೇಳಿ ನಾವು ಕೂಡ ಒಬ್ಬ ಹೋರಾಟಗಾರರಾಗಿ ಅವರಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ರೈತರ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ, ಅದೆಲ್ಲವೂ ಕೂಡ ನಾವು ಖಂಡಿಸಬೇಕಾಗ್ತದೆ. ನಾವು ಕೂಡ ಒಂದು ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೀವಿ. ಜೋಳ ಖರೀದಿಯಲ್ಲಿ ಸರ್ಕಾರ ವೈಫಲ್ಯತೆ ಹೊರತು ಅಧಿಕಾರಿಗಳಲ್ಲ. ಅಧಿಕಾರಿಗಳು ಕೇವಲ ಇಲ್ಲಿನ ಸಂದೇಶವನ್ನು ಸಂಬಂಧಪಟ್ಟಂತಹ ಸಚಿವರಿಗೆ ಅಥವಾ ಸರ್ಕಾರಕ್ಕೆ ರವಾನಿಸಬೇಕಾಗ್ತದೆ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅದೇ ರಸ್ತೆ ಕಡೆ ಸಿಂಧನೂರು ನಡೀತದೆ. ಸಿಂಧನೂರಲ್ಲಿ ಶ್ರುತಿ ಅಂತ ತಹಶೀಲ್ದಾರ್ ಅವರು ಮನೆಯನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳು ಜರುಗೋದಿಲ್ಲ. ಬಟ್ ಮಾನ್ವಿಯಲ್ಲಿ ಯಾಕೆ ಅಂತ ಘಟನೆ ಜರುಗ್ತದೆ? ಅದೇ ಇವ್ರಿಗೆ ಆಫೀಸರ್ಸ್ ಬಗ್ಗೆ ಏನಾದರೂ ವೈಷಮ್ಯ ದ್ವೇಷ ಇದೆಯಲ್ಲ. ಸೊ ಇದ್ದದ್ದೇ ಆದ್ರೆ ಆ ರೀತಿಯಾಗಿ ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶನ ಮಾಡುವಂಥದ್ದು ಅವ್ರಿಗೊಬ್ಬ ಹಿರಿಯರ ಹೋರಾಟಗಾರರಿಗೆ ಮತ್ತು ಯಾವುದೇ ಹೋರಾಟಗಾರರಿಗೆ ಶೋಭೆ ತರುವಂಥದ್ದಲ್ಲ. ಹಾಗಾಗಿ ಇವತ್ತು ಆ ಘಟನೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಖಂಡಿಸಿದ ಜೊತೆಗೇನೆ ಮುಂದೆ ಯಾರು ಕೂಡ ಇಂಥ ರೀತಿಯಾದಂತಹ ಪ್ರಯತ್ನಕ್ಕೆ ಮುಂದಾಗಬಾರ್ದು. ಜೋಳದ ವಿಚಾರ ನಾವು ಹೇಳ್ತಾರೆ, ಒಂದು 30 ರೈತರು ಟ್ರ್ಯಾಕ್ಟರ್ಗಳಲ್ಲಿ ಜೋಳವನ್ನು ತಂದು ಏನು ಮಾನ್ಯ APMC ಆವರಣದಲ್ಲಿ ಸುಮಾರು 10 ದಿನಗಳಿಂದ ಕಾಯ್ತಾ ಇದ್ದಾರೆ. ಖರೀದಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿ. ಸೊ ಖರೀದಿ ಪ್ರಕ್ರಿಯೆಯನ್ನ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬಂದ್ ಮಾಡಿದೆ. ನೀವು ಕೇಂದ್ರ ಸರ್ಕಾರದ ಇಲ್ಲೇ ಗೋದಾಮಿರತಕ್ಕಂತಹ ಕೇಂದ್ರ ಮಟ್ಟದ ಅಧಿಕಾರಿಗಳನ್ನು ವಿಚಾರಿಸಬಹುದು. ಅವರಿಗೆ ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್, HM ಬಾಬು, ಹನುಮೇಶ್ ಆರೋಲಿ, ರಘು ಯಾದವ್, ನೀಲಕಂಠ, ನರಸಿಂಹ ಮಚ್ಚಠಾಳ್ ಇದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿದೇವರ ದರ್ಶನ ಸಾಧ್ಯವಾಗಲಿದೆ. ಭಕ್ತರ ಆಧ್ಯಾತ್ಮಿಕ ಸೇವೆಗೆ ಮತ್ತೊಂದು ಹಿರಿಮೆ. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ ಹಾಗೂ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದ್ದು ಭಕ್ತಾದಿಗಳು ಈ ಮಹತ್ ಕಾರ್ಯದಲ್ಲಿ ತನು ಮನ ಧನದಿಂದ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಈ ಮೂಲಕ ಶಿರಡಿ ಮತ್ತು ಶಿಂಗನಪುರದಂತೆಯೇ ರಾಯಚೂರಿಗೂ ಒಂದು ಆಧ್ಯಾತ್ಮಿಕ ಆಕರ್ಷಣೆ ಎಂಬ ಹಿರಿಮೆಯು ಸೇರ್ಪಡೆಯಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರು, ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಮೊಬೈಲ್ ಸಂಖ್ಯೆ 7611993399. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮೇ 22ರಂದು ಮಾನ್ವಿ ತಾಲೂಕಿನಲ್ಲಿ ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಶಾವಂತಗೇರ ಮೇಲೆ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್ ಸಾರ್ವಜನಿಕರ ಎದುರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದರಿಂದ ಸದರಿಯವರ ವಿರುದ್ಧ ಕ್ರಮ ಕೈಗೊಂಡು ಜಿಲ್ಲೆಯ ಅಧಿಕಾರಿಗಳು ಮತ್ತು ನೌಕರರಿಗೆ ಸೂಕ್ತ ಭದ್ರತೆ ಒದಗಿಸಿ ನೌಕರರ ಮನೋಸ್ಥೈರ್ಯವನ್ನು ಹೆಚ್ಚಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟಿಸಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿಗೆ ಮನವಿ ಸಲ್ಲಿಸಿದ ಅವರು ಮಾನ್ವಿ ತಾಲೂಕಿನಲ್ಲಿ ಜೋಳ ಖರೀದಿ ಸಂಬಂಧ ರೈತರು ಹೋರಾಟವನ್ನು ಹಮ್ಮಿಕೊಂಡಿರುವ ಪ್ರಯುಕ್ತ ಜಿಲ್ಲಾಧಿಕಾರಿಗಳ ಆದೇಶದಂತೆ ಆಹಾರ ಇಲಾಖೆಯ ಡಿಡಿ ಕೃಷ್ಣ ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ರೈತರ ಮನವಿ ಪತ್ರವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್ ಅವರು ಸಾರ್ವಜನಿಕರ ಎದುರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದಲ್ಲದೆ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕಳುಹಿಸಿರುತ್ತಾರೆ. ಇದರಿಂದ ನೌಕರರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಎಂದು ದೂರಿದರು. ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ನೌಕರರು, ತಾಲೂಕು ಹಂತದ ಅಧಿಕಾರಿಗಳು ಮತ್ತು ನೌಕರರು ಸರ್ಕಾರದ ನಿಯಮಾವಳಿಗಳಂತೆ ಉತ್ತಮವಾದ ಕೆಲಸ ಕಾರ್ಯಗಳು ಮಾಡುತ್ತಿದ್ದರೂ ಸಹ ಕೆಲವೊಂದು ಸಂಘ ಸಂಸ್ಥೆ ಅನಗತ್ಯವಾಗಿ ಪ್ರತಿಭಟನೆ ಹಾಗೂ ಅನಾಮಧೇಯ ದೂರಿನ ಹೆಸರಿನಲ್ಲಿ ನೌಕರರಿಗೆ ಕಿರುಕುಳ ನೀಡುತ್ತಾ ಪದೇ ಪದೇ ಇಂತಹ ಘಟನೆಗಳು ಜಿಲ್ಲೆಯಲ್ಲಿ ನಡೆಯುತ್ತಿರುವುದನ್ನು ನೌಕರರ ಸಂಘವು ತೀವ್ರವಾಗಿ ಖಂಡಿಸುತ್ತದೆ. ಅಲ್ಲದೆ ಪೂರಕ ದಾಖಲೆಗಳು ಇಲ್ಲದೆ ಕೇವಲ ಆಧಾರದ ಮೇಲೆ ಸರ್ಕಾರಿ ನೌಕರರಿಗೆ ಕಿರುಕುಳ ನೀಡುತ್ತಿರುವುದನ್ನು ತಪ್ಪಿಸಿ ಸದರಿಯವರ ಎಲ್ಲರ ಮೇಲೆ ಸಕ್ರಮಗೊಂಡು ಸರ್ಕಾರಿ ನೌಕರರು ನಿರ್ಭಯದಿಂದ ಕೆಲಸ ಮಾಡಲು ಅನುವು ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಚಾಮರಾಜ ಮಾಲಿ ಪಾಟೀಲ್ ವಿರುದ್ಧ ದಾಖಲಿಸಲೇಬೇಕು, ದೂರು ದಾಖಲಿಸಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘಕ್ಕೆ, ರಾಜ್ಯ ಸರ್ಕಾರ ನೌಕರ ಸಂಘದ ಹೋರಾಟಕ್ಕೆ, ಗೌರವಾನ್ವಿತ ಅಧಿಕಾರಿ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿದ ಶ್ರೀ ಚಾಮರಾಜ್ ಮಾಲಿ ಪಾಟೀಲ್ ಅವರಿಗೆ,
ನೌಕರ ಸಂಘ ರಾಯಚೂರು ಇವರ ಮೇಲೆ ರೈತ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಚಾಮರಾಜ್ ರೈತರು ಹೋರಾಟವನ್ನು ನಿರ್ದೇಶಕರು ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ದಂಗನೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದಲ್ಲದೆ ಆ ವಿಡಿಯೋವನ್ನು ಇದರಿಂದ ನೌಕರರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿರುವುದನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ತೀವ್ರವಾಗಿ ಖಂಡಿಸುತ್ತಾ ಸದರಿಯವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಪ್ರತಿಭಟನೆ ತೀವ್ರತರವಾದ ನಾವು ಬರೀ ಜಿಲ್ಲೆಯಲ್ಲಿ 10,000 ಜನ ನೌಕರರಿದ್ದೀವಿ. 4 ಜನ ಅಂತಂದ್ರೆ ಸರ್ 40,000 ಜನ ಈ ಮೂಲಕ ನೇರವಾಗಿ ಎಚ್ಚರಿಕೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತದೆ ಅಂತ ಹೇಳಿ ಈ ಮೂಲಕ ನಾವು ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ಮಾಡಕ್ಕೆ ಹೇಳ್ಬಿಡ್ರಿ. ಎಫ್ಐಆರ್ ಮಾಡಕ್ಕೆ ಹೇಳ್ರಿ. ಈಗಿಂದ ಏನಾಗಿದೆ ಅಲ್ಲ ಸರ್, ನಮ್ಗೆ ನಿಮ್ಮ ಹಂತದಲ್ಲಿ ಎಲ್ಲಾ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮನ್ನು ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಮ್ಮ ಸರ್ಕಾರಿ ನೌಕರರಾಗಿರೋ ಕಾರಣ ಅವ್ರಿಗೂ ಸಹ ಅವಾಚ್ಯ ಶಬ್ದಗಳ ನಿಂದನೆ ಮಾಡ್ತಿದ್ದಾರೆ. ಅವರನ್ನು ಸೇರಿಸಿಕೊಂಡು ನಾವು ಕರ್ನಾಟಕದ ಸರ್ಕಾರಿ ನೌಕರ ಸಂಘ ಎಲ್ಲರ ಬಲವರ್ಧನೆಗಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಸರ್. ನೀವು ನಮ್ಮ ಜೊತೆ ಇದ್ದು ನಮ್ಮ ನೌಕರಿಗೆ ರಕ್ಷಣೆ ಕೊಡ್ತಕ್ಕಂಥ ಸೌಕರ್ಯವನ್ನು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ, ಪ್ರಮುಖರಾದ ಶಂಕರಗೌಡ ಪಾಟೀಲ್, ಭೀಮೇಶ್, ಮಲ್ಲೇಶ್ ಭಂಡಾರಿ, ಚಂದ್ರಶೇಖರ್ ರೆಡ್ಡಿ, ಆಂಜನೇಯ, ರಾಜವರ್ಧನ್ ರೆಡ್ಡಿ, ಮಲ್ಲಿಕಾರ್ಜುನ, ಮಹಾದೇವ್ ಪಾಟೀಲ್, ಎಂಕಪ್ಪ ಫಿರಂಗಿ, ಹನುಮಂತರಾಯ, ಧನಲಕ್ಷ್ಮಿ, ಛಾಯಾದೇವಿ, ಮಹೇಶ್ವರಿ, ವೈಕೆ, ಯಶೋಧ ಸೇರಿದಂತೆ ನೂರಾರು ಜನ ನೌಕರರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ಇತ್ತೀಚೆಗೆ ಗುಲ್ಬರ್ಗಾ ನಗರಕ್ಕೆ ಭೇಟಿ ನೀಡಿದಾಗ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಅಸಭ್ಯ ಟಿಪ್ಪಣಿ ಮಾಡಿರುವುದು ಅಕ್ಷಮ್ಯ ಅಪರಾಧ. ಅವರ ಹೇಳಿಕೆಯನ್ನು ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ತೀವ್ರವಾಗಿ ಖಂಡಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಕಳೆದ 30 ವರ್ಷಗಳ ಕಾಲ ಮಲ್ಲಿಕಾರ್ಜುನ ಖರ್ಗೆಯವರ ಗರಡಿಯಲ್ಲಿಯೇ ರಾಜಕೀಯವಾಗಿ ಬೆಳೆದು ಹಲವು ಹುದ್ದೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಪಡೆದಿದ್ದನ್ನು ಮರೆತು ಆ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮತ್ತು ಹಗುರವಾಗಿ ಮಾತನಾಡುವುದು ಸರಿಯಾದುದಲ್ಲ. ದೇಶದ ಪ್ರಧಾನ ಮಂತ್ರಿಗಳನ್ನು ಪ್ರಶ್ನೆ ಮಾಡಲು ಪ್ರಿಯಾಂಕ್ ಖರ್ಗೆ ಯಾರು ಎಂದು ಕೇಳಿರುವ ಛಲವಾದಿ ನಾರಾಯಣಸ್ವಾಮಿಯವರು ದೇಶದ ಪ್ರಜಾಪ್ರಭುತ್ವದ ತಳಹದಿ ಮರೆತಿದ್ದಾರೆ ಎನಿಸುತ್ತಿದೆ. ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ಸಚಿವರು. ಅವರು ಬಿಡಿ ದೇಶದ ಸಾಮಾನ್ಯ ನಾಗರಿಕ ಸಹ ಪ್ರಧಾನಮಂತ್ರಿಗಳನ್ನು ಪ್ರಶ್ನೆ ಮಾಡಬಹುದು ಎನ್ನುವ ಕನಿಷ್ಠ ತಿಳುವಳಿಕೆ ಇಲ್ಲದಿರುವಂತಹ ವ್ಯಕ್ತಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವುದು ಈ ರಾಜ್ಯದ ದುರಂತ ಎಂದು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದಲ್ಲಿ ಇರುವವರು ಯಾರೇ ಆಗಲಿ ಅವರು ಎಷ್ಟೇ ದೊಡ್ಡ ಆನೆಯಾದರೂ ಸಾಮಾನ್ಯ ಪ್ರಜೆಗೆ ಉತ್ತರಿಸಲೇಬೇಕಾಗುತ್ತದೆ. ಆನೆ ನಡೆದಿದ್ದೇ ದಾರಿ ಎನ್ನಲಿಕ್ಕೆ ಇದು ನಿರಂಕುಶವಾದ ದೇಶವಲ್ಲ. ನಾಗರಿಕರ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಿಲ್ಲವೆನ್ನುವುದಾದರೆ ಅವರು ಹೊಂದಿರುವ ಸ್ಥಾನ ತ್ಯಾಗ ಮಾಡಿ ಹೋಗಬೇಕು. ಛಲವಾದಿ ನಾರಾಯಣಸ್ವಾಮಿ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿಗೆ ಹೋಲಿಸಿರುವುದನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಚಿತ್ತಾಪುರದಲ್ಲಿ ಘೇರಾವ್ ಹಾಕಿ ಕೂಡಿ ಹಾಕಿರುವುದು ಸರಿಯಾಗಿಯೇ ಇದೆ. ಇದಕ್ಕಿಂತ ತೀಕ್ಷ್ಣವಾಗಿ ಪ್ರತಿಭಟಿಸಬೇಕಾಗುತ್ತದೆ. ಕೇವಲ ಚಿತ್ತಾಪುರ ಅಲ್ಲ, ಇಡೀ ರಾಜ್ಯದಲ್ಲಿ ಛಲವಾದಿ ನಾರಾಯಣಸ್ವಾಮಿಯವರು ಎಲ್ಲಿಯೇ ಪ್ರಯಾಣಿಸಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಖರ್ಗೆಯವರ ಅಭಿಮಾನಿಗಳು ಘೇರಾವ್ ಹಾಕುತ್ತಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಿಮ್ಮ ಮನುವಾದಿ ಮನಸ್ಥಿತಿಗೆ ಧಿಕ್ಕಾರವಿರಲಿ. ನೀವು ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರನ್ನು ಖುಷಿಪಡಿಸಲು ಈ ರೀತಿ ಖರ್ಗೆಯವರ ಕುಟುಂಬಕ್ಕೆ ವೈಯಕ್ತಿಕ ಟೀಕೆ ಮಾಡುತ್ತಾ ಇದ್ದೀರಿ ಎನ್ನುವುದು ಜನರಿಗೆ ತಿಳಿದಿದೆ. ದಲಿತ ಸಮಾಜದ ಒಬ್ಬ ರಾಷ್ಟ್ರೀಯ ನಾಯಕರ ಕುಟುಂಬದ ಬಗ್ಗೆ ಹಗುರವಾಗಿ ಮಾತನಾಡುವುದು ಶೋಭೆ ತರುವುದಿಲ್ಲ. ಪ್ರಿಯಾಂಕ್ ಖರ್ಗೆಯವರ ಬಗ್ಗೆ ಮಾತನಾಡುವ ಮೊದಲು 10 ಸಲ ವಿಚಾರ ಮಾಡಬೇಕು ಮತ್ತು ಪ್ರಿಯಾಂಕ್ ಖರ್ಗೆಯವರ ಹತ್ತಿರ ಕ್ಷಮಾಪಣೆ ಕೇಳಬೇಕೆಂದು ತಿಳಿಸಿದ್ದಾರೆ. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ 25 ಹೊಸ ಗ್ರಾಮಗಳ ಸೇರ್ಪಡೆಯಾಗಿದ್ದು, ಹೊಸದಾಗಿ ಮಾಸ್ಟರ್ ಪ್ಲಾನ್ ರೂಪಿಸಲು ಪ್ರಾಧಿಕಾರ ಮುಂದಾಗಿ ಸಾರ್ವಜನಿಕ ಆಕ್ಷೇಪಣೆ ಸಲಹೆಗಳನ್ನು ಆಹ್ವಾನಿಸಿ ಅಧಿಸೂಚನೆ ಪ್ರಕಟಿಸಿದೆ. 2021ರಲ್ಲಿ ಪ್ರಾಧಿಕಾರದಿಂದ ಮಾಸ್ಟರ್ ಪ್ಲಾನ್ ರೂಪಿಸಲಾಗಿತ್ತು. ನಗರದ ಅಭಿವೃದ್ಧಿ ಬೆಳವಣಿಗೆಯೊಂದಿಗೆ ಹೊಸ ಲೇಔಟ್ಗಳ ಅನುಮೋದನೆ ಸೇರಿದಂತೆ ಅಭಿವೃದ್ಧಿಗೆ ಪೂರಕವಾದ ನಿರ್ಧಾರಗಳನ್ನು ಪ್ರಾಧಿಕಾರ ಕೈಗೊಳ್ಳಲು ವಿಸ್ತರಿಸಿದ ಸ್ಥಳೀಯ ಮಹಾಯೋಜನೆ ರೂಪಿಸಲು ಮುಂದಾಗಿದೆ. 2 ವರ್ಷದೊಳಗೆ ಮಹಾಯೋಜನೆ ರೂಪಿಸಿ ಅನುಮೋದನೆ ಪಡೆಯಬೇಕಿರುವುದರಿಂದ ಸಾರ್ವಜನಿಕರಿಂದ 60 ದಿನದೊಳಗೆ ಲಿಖಿತವಾಗಿ ಇಲ್ಲವೇ ಅಂಚೆ ಮೂಲಕವಾದರೂ ಆಕ್ಷೇಪಣೆ ಸಲಹೆಗಳನ್ನು ನೀಡಬಹುದಾಗಿದೆ. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದ್ದು, ನಗರ ಯೋಜನೆಯು ವಿಸ್ತಾರಗೊಂಡಿರುವುದರಿಂದ ಮೂಲಭೂತ ಸೌಕರ್ಯವೂ ಒಳಗೊಂಡಂತೆ ನಗರವನ್ನು ವೈಜ್ಞಾನಿಕ ಮತ್ತು ಶಿಸ್ತುಬದ್ಧ ರೂಪಿಸುವ ದೂರದೃಷ್ಟಿಯ ಮಹಾಯೋಜನೆ ರೂಪಿತವಾಗುವ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ವಿಸ್ತರಿಸಿ ಮಹಾಯೋಜನೆ ರೂಪಿಸುವ ಅವಶ್ಯಕತೆ ಇದೆ. ನಗರದ ಜನವಸತಿ ಪ್ರದೇಶ, ಕೈಗಾರಿಕೆ, ಉದ್ಯಾನವನ, ಬಯಲು ಪ್ರದೇಶ ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ನಗರದ ಬೆಳವಣಿಗೆ ಆಧಾರದ ಮೇಲೆ ಸ್ಥಳಗಳನ್ನು ಗುರುತಿಸಿ ಮಹಾಯೋಜನೆ ರೂಪಿಸಬೇಕಿದೆ.
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆಯಡಿ ಮುಂದಿನ 5 ವರ್ಷದೊಳಗೆ ಸಾರ್ವಜನಿಕ ಉದ್ಯಾನವನ, ಬಯಲು ಜಾಗ, ಆಟದ ಮೈದಾನ, ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಮೀಸಲಿಟ್ಟ ಜಾಗಗಳನ್ನು ಪ್ರಾಧಿಕಾರ ಭೂಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಬೇಕಿದೆ. 2012ರಿಂದ ಪ್ರಾಧಿಕಾರ ಉದ್ಯಾನವನ ಒತ್ತುವರಿ ಸೇರಿದಂತೆ ಸಾರ್ವಜನಿಕ ಉಪಯೋಗಕ್ಕೆ ಗುರುತಿಸಿರುವ ಸ್ಥಳಗಳನ್ನು ಸ್ವಾಧೀನ ಪ್ರಕ್ರಿಯೆ ನಡೆಸದೇ ಇರುವುದರಿಂದ ಒತ್ತುವರಿ ಭೂ ಉಪಯೋಗದ ಬದಲಾವಣೆ ನಡೆದಿರುವ ದೂರುಗಳಿವೆ. ವ್ಯವಸ್ಥಿತ ಮತ್ತು ಯೋಜನಾಬದ್ಧ ಮಹಾಯೋಜನೆ ರೂಪಿಸುವ ಕುರಿತಾಗಿ ಪ್ರಾಧಿಕಾರ ಸಾರ್ವಜನಿಕರ ಸಲಹೆ ಸೂಚನೆ ಪಡೆದು ಯೋಜನೆ ರೂಪಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದೆ. ಸಾರ್ವಜನಿಕರ ಸ್ಪಂದನೆ ಮೇಲೆ ಮಹಾಯೋಜನೆ ರೂಪಿತವಾಗುವುದು ಅವಲಂಬಿತವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಶ್ಮೀರ ನಿವಾಸಿಗಳ ತೆರವು ಅಸಂವಿಧಾನಿಕ, ನ್ಯಾಯಾಂಗ ನಿಂದನೆ, ಮಹೇಂದ್ರ ಕುಮಾರ್ ಮಿತ್ರ. ಚಾಮರಸ್ ಮಾಲಿ ಪಾಟೀಲರಿಂದ ನಿಂದನೆ, ಕ್ಷಮೆಯಾಚನೆಗೆ ನರಸಿಂಹಲು ಆಗ್ರಹ. ಮಾನವಿಯಲ್ಲಿ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಗೇರ ಅವರಿಗೆ ಅವಾಚ್ಯವಾಗಿ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿ, ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ. ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಸಂಬದ್ಧ ಪದ ಬಳಕೆ, ವಸಂತ್ ಕುಮಾರ್ ಖಂಡನೆ. ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಿಸ್ತರಿತ ಮಹಾಯೋಜನೆ ರೂಪಿಸಲು ಅಧಿಸೂಚನೆ, ಆಕ್ಷೇಪಣೆ ಸಲಹೆಗಳ ಆಹ್ವಾನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿದೇವರ ದರ್ಶನ ಸಾಧ್ಯವಾಗಲಿದೆ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.